ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಿಲಿಕಾನ್ ಸಿಟಿಯಲ್ಲಿ ಜಾಹೀರಾತು ಫಲಕ ಅಳವಡಿಕೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂಥದ್ದು. ಸದ್ಯ ಇದರ ಬಗ್ಗೆ ಬಹಳಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಸಿಲಿಕಾನ್ ಸಿಟಿ ಈಗಾಗಲೇ ಟ್ರಾಫಿಕ್ ಸಿಟಿ, ಪೊಲ್ಯೂಷನ್ ಸಿಟಿ ಈ ರೀತಿಯಾದಂತಹ ಹೆಸರುಗಳು ಕೂಡ ಬರ್ತಾ ಇರುವಂಥದ್ದು. ಈ ಫ್ಲೆಕ್ಸ್ಗಳನ್ನು ಹಾಕೋದ್ರಿಂದ ಈ ಹಿಂದೆ ಕೂಡ ಹೈಕೋರ್ಟ್ಗೆ ಕೆಲವರು ಮನವರಿಕೆಯನ್ನು ಮಾಡಿದರು. ಏನಂದರೆ ಸಿಟಿಯ ಅಂದ ಹಾಳಾಗುತ್ತೆ, ಇದು ಪರಿಸರಕ್ಕೆ ತೊಂದರೆ ಆಗುತ್ತೆ ಅಂತ. ಈಗ ಸದ್ಯ ಕೆಲವೊಂದು ಮಾನದಂಡಗಳನ್ನು ಹಾಕಿ ಹೈಕೋರ್ಟ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಆದೇಶವನ್ನು ಹೊರಡಿಸಿರುವಂಥದ್ದು. GBA ಕೂಡ ಇದಕ್ಕೆ ಏನೆಲ್ಲ ಮಾನದಂಡಗಳಿದೆ ಅವುಗಳ ಸುತ್ತಲೆಯನ್ನು ಕೂಡ ಹೊರಡಿಸಿರುವಂಥದ್ದು. ಹಾಗಾದರೆ ಇದರ ಬಗ್ಗೆ ಜನಸಾಮಾನ್ಯರು ಏನು ಹೇಳ್ತಾರೆ? ಫ್ಲೆಕ್ಸ್ ಅಳವಡಿಕೆಯಿಂದ ರಾಜಕಾರಣಿಗಳಾಗಿರ್ಬೋದು, ರಾಜಕಾರಣಿಗಳ ಕುಟುಂಬಸ್ಥರಾಗಿರ್ಬೋದು ಇದನ್ನು ಯಾವ ರೀತಿ ಉಪಯೋಗಿಸ್ತಾರೆ, ಹಾಗೆಯೇ ಇದನ್ನು ಯಾವ ರೀತಿ ಮಿಸ್ಯೂಸ್ ಮಾಡ್ಕೋತಾರೆ? ಬನ್ನಿ ಜನರನ್ನ ಮಾತಾಡ್ಸ್ಕೊಂಡು ಬರೋಣ. ಜಾಹೀರಾತು ಅಳವಡಿಕೆಗೆ ಈಗಾಗಲೇ ಹೈಕೋರ್ಟ್ ಆಗಿರ್ಬೋದು, ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂಥದ್ದು. ಹೀಗಾಗಿ GBA ಇದರ ಬಗ್ಗೆ ಪ್ಲಾನ್ ಮಾಡ್ತಾ ಇದೆ. ಬೆಂಗಳೂರು ಸಿಟಿಯ ಹಾಗಾದರೆ ಸೌಂದರ್ಯ ಎಷ್ಟು ಹಾಳಾಗುತ್ತೆ ಬನ್ನಿ ಮಾತಾಡಿಸುವ. ಸರ್, ಈಗಾಗಲೇ ಜಾಹೀರಾತು ಅನ್ನೋದು ಬಹಳಷ್ಟು ಒಂದು ಮಾಫಿಯಾ ರೀತಿಯ ಒಂದು ಸೃಷ್ಟಿಯಾಗಿತ್ತು. ಯಾಕಂದರೆ ಬರ್ಡೇ ಆಗಿರ್ಬೋದು, ರಾಜಕಾರಣಿಗಳ ಯಾವುದೇ ಸಂದರ್ಭದಲ್ಲಿ ಕೂಡ ಸಿಲಿಕಾನ್ ಸಿಟಿ ಫುಲ್ಲು ಜಾಹೀರಾತಲ್ಲಿ ರಸ್ತೆಗಳು ಕಾಣಲ್ಲ, ಲೈಟ್ ಕಂಬಗಳ ಮೇಲೆ, ಮರಗಳ ಮೇಲೆ, ಪರಿಸರದ ಮೇಲೆ ಹಾನಿ. ಮತ್ತೆ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಸೊ ಇದರ ಎಷ್ಟು ಮಟ್ಟಿಗೆ ಸರಿ ಅಂತ ನಿಮ್ಗೆ ಅನಿಸುತ್ತೆ? ಇದು ನನ್ನ ಪ್ರಕಾರ ಪರಿಸರದ ತಾಯಿ ಅಂತ ಹೇಳ್ತೀವಿ ನಾವು. ಎನ್ವಿರಾನ್ಮೆಂಟ್, ಮದರ್ ಎನ್ವಿರಾನ್ಮೆಂಟ್ ಇದು. ಅದರ ಮೇಲೆ 100 ಪಾಲು ಅದು ಎಫೆಕ್ಟ್ ಆಗುತ್ತೆ. ಅದು ಮೊಟ್ಟ ಮೊದಲಿಗೆ. ಎರಡನೇದು, ಇದು ಜನರಲ್ಲಿ ಏನಾಗುತ್ತೆ, ಜನರು ನೋಡ್ತಾರೆ ಇದನ್ನು ಬೇರೆ ಬೇರೆ ಥರ ಆಗುತ್ತೆ. ಇದು ಒಂದು ಪರ್ಟಿಕ್ಯುಲರ್ಲಿ ಈ ಸಿಗ್ನಲ್ ಕಡೆ, ಸಿಗ್ನಲ್ ಹತ್ರ ಇವರು ಜಾಹೀರಾತು ಆದರೆ ನಮ್ಗೆ ಸಿಗ್ನಲ್ ಗೊತ್ತಾಗಲ್ಲ, ಹಾಗೆ ಆಕ್ಸಿಡೆಂಟ್ಸ್ ಆಗುತ್ತೆ. ಅದು ಎರಡನೇದು, ನಾನು ಗಾಡಿ ಓಡಿಸ್ಕೊಂಡು ಬರ್ತಾ ಇರ್ತೀನಿ, ನಾನು ಜಾಹೀರಾತು ಅದಕ್ಕೆ ಹಿನ್ನಡುವೆ ಬರೀ ಅದು ಬ್ಯಾನರ್ ಇತ್ತು. ಈಗ ಏನು ಮಾಡ್ತಾರೆ, ಅದಕ್ಕೆ ಲೈಟೆಲ್ಲ ಕೊಡ್ತಾರೆ, ಅಟ್ರಾಕ್ಷನ್ ಮಾಡ್ತಾರೆ. ಪ್ರತಿಯೊಬ್ಬರು ಕೂಡ ಅದು ನೋಡಲೇಬೇಕಂತ ಇದನ್ನು ಮಾಡ್ತಾರಲ್ಲ, ಹಂಗೆ ನೋಡಿದಾಗ ಗಾಡಿ ಇದು ಮಾಡಿ ಡೈವರ್ಷನ್ ಆಗುತ್ತೆ, ಅಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಈ ಜಾಹೀರಾತು ಅನ್ನೋದು ಇಟ್ ಇಸ್ ಬಿಕಮ್ ಎ ಬಿಗ್ ಮಾಫಿಯಾ. ನಮ್ಮ ಹೈಕೋರ್ಟು ಅದನ್ನು ತಡೆ ಮಾಡಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಇಲ್ಲಿ ಹೆಚ್ಚು ಯೂಸ್ ಮಾಡೋದು ಯಾರು ಅಂತ ಹೇಳಿದ್ರೆ ರಾಜಕಾರಣಿಗಳು. ಇದರಲ್ಲಿ ಯಾರು ಕಡಿಮೆ ಇಲ್ಲ ನೋಡಿ. ನೇರವಾಗಿ ಹೇಳ್ತೀನಿ, ಈಗ ಶಾಂತಿನಗರ MLA ಅವರ ಮಗನದು ಹೆಸರು ಹೇಳೋದು ಬೇಕಾಗಿಲ್ಲ. ಎಲ್ಲಿ ನೋಡಿದ್ರು ಅವ್ರದ್ದೇ, ಎಲ್ಲಿ ನೋಡೋದು ದೊಡ್ಡದಲ್ಲಿ. ಈಗ BBMPಗೆ ಒಂದು ಇಲಾಖೆನ ಇಟ್ಟಿದ್ದಾರೆ. ಅದನ್ನು ನೀವು ಅಕಸ್ಮಾತ್ ಹಾಕಂಗಿದ್ದರೆ ಅದನ್ನು ಸೈಜ್ ಎಷ್ಟು ಆಗಬೇಕು, ಎಷ್ಟು ದಿವಸ, ಎಲ್ಲಿಂದ ಎಲ್ಲಿವರೆಗೂ ಅಂತ, ಅದಕ್ಕೆ ಫೀಸು ಕಲೆಕ್ಟ್ ಮಾಡ್ತಾರೆ. ಇಲ್ಲ ನಾವೇನಾದನ್ನು ರೈಸ್ ಮಾಡಿದ್ರೆ ನಮ್ಮ ಮೇಲೆ ಪೊಲೀಸವರು ಕೇಸ್ ಹಾಕ್ತಾರೆ ನಮ್ಮ ಮೇಲೆ, ನಾವು ಹೋಗಿ ಇದನ್ನು ಮಾಡೋಕ್ಕೆ ಹೋದರೆ. ಸೊ ಅದರಿಂದ ಇದು ಎಲ್ಲ ರೀತಿಯಲ್ಲೂ ಕೂಡ ಇದು ಎಫೆಕ್ಟ್ ಆಗುತ್ತೆ. ಇದನ್ನು ನಮ್ಮನ್ನು ಆಳುವವರು ರಾಜಕಾರಣಿಗಳು ನಮ್ಗೆ ಹೇಳ್ತಾರಲ್ಲ, ಅವರು ಅದು ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ, ಅವ್ರು ಮಾಡ್ತಾ ಸಾಮಾನ್ಯ ಜನರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಆಗ್ಬೋದಲ್ಲ. ಹಾಗೇನಾಗುತ್ತೆ, ಸಾಮಾನ್ಯ ಜನ ಅವನು ಯಾರು ಸ್ವಲ್ಪ ಪಾಪ್ಯುಲರ್ ಆಗಿರ್ತೇನೆ, ಅವನು ಯಾವುದೋ ಒಂದು ಬರ್ತ್ಡೇ ಆಗುತ್ತೆ, ಇನ್ನೊಂದು ಸಣ್ಣ ಕಾರ್ಯಕ್ರಮಗಳು ಮಾಡ್ಕೊಂಡು ಆದರೆ ಮುಂದೆ ಏನಾಗ್ಬೋದು ಬೆಂಗಳೂರು. ಇದು ಹಾಳಾಗುತ್ತೆ, ಇದು ಪರಿಸರ ಹಾಳಾಗುತ್ತೆ, ಎಲ್ಲನೂ ಕೂಡ ಹಾಳಾಗುತ್ತೆ. ಆದ್ದರಿಂದ ಇದನ್ನು ಕಠಿಣವಾಗಿ ಮತ್ತೆ ಕೋರ್ಟ್ ಅವರೇ ಇದನ್ನು ಕಠಿಣವಾಗಿ ಇದು ಮಾಡಬೇಕಂತ ನಮ್ಮ ಒಂದು. ಈಗ GBA ಎಲೆಕ್ಷನ್ ಬರ್ತಾ ಇದೆ ಅಂತ ಅದಕ್ಕೆ ತಯಾರಿ, ಯಾಕಂದರೆ ಎಲೆಕ್ಷನ್ ಪ್ರಚಾರ ಬೇಕೇ ಬೇಕು. ಆದರೆ ಕೆಲವೊಂದು ಮಾನದಂಡ ಹಾಕಿದ್ದಾರೆ. ಈಗ ವಿಧಾನಸೌಧ ಆಗಿರ್ಬೋದು, ರಾಜಭವನ ಆಗಿರ್ಬೋದು, ಸ್ಯಾಂಕಿ ರಸ್ತೆ ಆಗಿರ್ಬೋದು, ಹೀಗೆ ಅಲ್ಲೆಲ್ಲ ಹಾಕಬಾರ್ದಂತ. ಬಟ್ ಎಲೆಕ್ಷನ್ಗೋಸ್ಕರ ತಮ್ಮ ಹೆಸರು ಮತ್ತಷ್ಟು ಇದಾಗಬೇಕಂತ ಎಲ್ಲೋ ಒಂದು ಕಡೆ ರಾಜಕೀಯ ಉದ್ದೇಶಕ್ಕೋಸ್ಕರ ಹಾಕಿದ್ದಾರೆ ಅಂತ ನಿಮ್ಗೆ ಅನಿಸುತ್ತಾ? ಅದು ಖಂಡಿತ. ಅದು ಆದರೆ ಪ್ರತಿಯೊಬ್ಬ ಓಟು ಮಾಡಬೇಕಾದ್ರೆ ಅವ್ನು ತೀರ್ಮಾನ ಮಾಡಿರ್ತಾನೆ, ಇದನ್ನು ನೋಡಿದ ಕೂಡ ಹಾಕ್ತಾನೆ ಅಂತ ಹೇಳಿದ್ರೆ ಅದು ದಡ್ಡತನ ಆಗುತ್ತೆ. ಅದು ಅಂದರೆ ಅವರು ಎಷ್ಟು ಮಾತ್ರ ದಡ್ಡ ಅಂತ ತೋರಿಸ್ತಾರೆ ಈ ರಾಜಕಾರಣಿಗಳು. ದಡ್ಡರು ಅಂದ್ಬಿಟ್ಟು ಅವರೇ ತೋರಿಸ್ಕೊಳ್ಳೋಕ್ಕೆ ಇದು ಮಾಡೋದಿದ್ದು. ಅವ್ರಿಗೆ ಅರಿವು ಆಗಬೇಕು ಅವ್ರಿಗೆ. ಇದರಿಂದ ಏನಾಗುತ್ತೆ, ಮತ್ತು ಆ ಒಂದು ದುಡ್ಡು ಏನು ಖರ್ಚು. ಈಗ ತುಂಬಾ ನಾನು ಹೇಳ್ದಂಗೆ ಈಗ ಡೆಕೋರೇಷನ್ ಮೇಲೆ ಮಾಡ್ತಾ ಇದ್ದಾರಲ್ಲ, ಆ ಲೈಟ್ ರಾತ್ರಿ ಲೈಟ್ ಹಾಕಿ, ಅದು ಖರ್ಚು ಎಷ್ಟಾಗುತ್ತೆ. ಈಗ ಎಷ್ಟು ನಮ್ಮಲ್ಲಿ
ಓದಲಿಕ್ಕೆ ಮಕ್ಕಳು ಶಾಲೆ ಹೋಗೋದು ತೊಂದರೆ ಆಗುತ್ತೆ, ಮತ್ತು ಆಸ್ಪತ್ರೆ ದುಡ್ಡು ಕಟ್ಟದೆ ಎಷ್ಟೋ ತುಂಬ ಆಗುತ್ತೆ ಇದು. ಅಂಥ ಕಡೆ ಹೆಲ್ಪ್ ಮಾಡಿದ್ರೆ ಅಟ್ಲೀಸ್ಟ್ ನಿಮ್ಗೆ ಹೆಸರಾದರೂ ಬರುತ್ತೆ. ಇದರಲ್ಲಿ ಬರ್ತದೆ ಚೀತು ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಇದನ್ನು ಅವಾಯ್ಡ್ ಮಾಡಬೇಕಂತ ನನ್ನ ಒಂದು ಮನವಿ ಇದೆ. ಇದರ ಬಗ್ಗೆ ನೀವೀಗ ಹೈಕೋರ್ಟ್ಗೆ ಬಹಳಷ್ಟು ಪಿಟಿಷನ್ ಹಾಕ್ತೀರಾ, ದೂರು ಕೊಡ್ತೀರಾ, ಸೊ ಇದರ ಬಗ್ಗೆ ಏನಾದರೂ ಕಾನೂನು ಕ್ರಮ ಕೈಗೊಳ್ತೀರಾ? ಇದು ನನ್ನ ಕೈಗೆ ಇನ್ನೂ ಜೀವ ಸರಿಯಾಗಿ ಸಿಕ್ಕಿಲ್ಲ. ನನಗೆ ಸಿಕ್ಕಿದರೆ ಖಂಡಿತ ಇದನ್ನು ನಾನೊಂದು ಖಾಸಗಿಯಾಗಿ PA ಒಂದು ಫೈಲ್ ಮಾಡ್ತೀನಿ. ನಾನು ಮಾಡಿ ಇದನ್ನು ಮಾಡಬೇಕು, ಖಂಡಿತ ಮಾಡಬೇಕು. ಇದು ಮಾಡಿ ಇದನ್ನು ಮುಂದೆ, ಯಾಕಂತ ಹೇಳಿದ್ರೆ ನಾನು ಮೊದಲು ಹೇಳ್ದಂಗೆ ಇದು ಸಣ್ಣ ರೀತಿಯಲ್ಲಿ ಆಗುತ್ತಲ್ಲ, ಅದನ್ನು ಸಾಮಾನ್ಯ ಎಲ್ಲರೂ ಕೂಡ ಫಾಲೋ ಮಾಡೋಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಫಾಲೋ ಮಾಡಿ ಎಲ್ಲ ಮಾಡಿದ್ರೆ ನಾಳೆ ಎಲ್ಲ ಆದಮೇಲೆ ಅಯ್ಯೋ ಹಿಂಗಾಯ್ತು ಹಿಂಗಾಯ್ತು, ಇದು ನಮ್ಮಲ್ಲಿ ಇದೇ ಆಗ್ತಾ ಇರೋದು. ಸಣ್ಣದೇನೋ ಆದರೆ ಈಗ ಗುಂಡಿ ಆಗುತ್ತಲ್ಲ, ತಕ್ಷಣ ಅದು ಮುಚ್ಚಿನ ಇಲ್ಲ, ಅದು ದೊಡ್ಡದಾಗಿ ಯಾರೋ ಬಿದ್ದು ಯಾರೋ ಸತ್ತು ಯಾರೋ ಎದ್ದ ಮೇಲೆ ಆಮೇಲೆ ಅದು ಬರೋದು. ಆಮೇಲೆ ಮತ್ತೆ ಅವರಿಗೆ ನಮ್ಮ ತೆರಿಗೆದು ಹಣದಿಂದ ಲಕ್ಷಾಂತರ ರೂಪಾಯಿ ಅವ್ರು ಕೊಡೋದು. ಇದೇನು ಕಾಮನ್ ಸೆನ್ಸ್ ಅಲ್ವಾ ಇದೆಲ್ಲ? ಇದನ್ನು ಆಡಬಾರ್ದು ಸಣ್ಣದಲ್ಲಿ. ನಾನು ಖಂಡಿತ ಇದನ್ನು PL ಆಗಿ ನಾನು ಕನ್ಸಿಡರ್ ಮಾಡ್ತೀನಿ. ಸರ್, ಈಗ ಈ ಹಿಂದೆ ಕೂಡ ಜಾಹೀರಾತು ಹಣವನ್ನು ಕೋಟಿ ಲೂಟಿ ಮಾಡಿದ್ರು, ಸೊ ಈಗಲೂ ಅದೇ ಆಗಬಹುದಾ? ಹೌದು, ನಾವು ಸರಿಯಾಗಿ ಈಗ ಜನರು ಎಚ್ಚರಿಕೆ ಆಗಬೇಕು. ಇದರಲ್ಲಿ ಕೂಡ ಜನರಿಗೆ ಒಂದು ಎಚ್ಚರಿಕೆ ಆಗಬೇಕು. ಯಾರು ನೋಡಿಕೊಂಡು ಇದ್ದಾರೆ ಎಲ್ಲರ ಬಗ್ಗೆ ನಾನು ರ್ಯಾಂಡಮ್ ಆಗಿ ಬ್ಲೇಮ್ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ಇದು ಇದೆ. ಆದರೆ ಹೊರಗಡೆ ಬಂದರೆ ನಾನು ಹೇಳಿದ್ನಲ್ಲ, ನಮ್ಮ ಮೇಲೇ ಮೇಕ್ರಿ ಸರ್ಕಲಲ್ಲಿ ದೊಡ್ಡ ಬ್ಯಾನರ್ ಹಾಕಿದ್ರು. ನಾನು ಕೇಳೋಕೆ ಹೋದಾಗ ನಮ್ಮ ಮೇಲೆ ಕೇಸ್ ಹಾಕ್ತೀನಿ ಅಂತ ಹೇಳಿದ್ರು, KP ಆ್ಯಕ್ಟಲ್ಲಿ ಕೇಸ್ ಹಾಕ್ತೀನಿ ಅಂತ ಹೇಳಿದ್ರು. ಆಮೇಲೆ ಯಾರೋ ಇದು ಮಾಡಿ ಆಯಿತು ಬಿಡು. ಅದನ್ನು ಮಾಡಲಿಕ್ಕೆ ಅದನ್ನು ಮಾಡಬಾರ್ದಂಥ ಒಂದು ಇಲಾಖೆ BBMPಯಲ್ಲಿ ಇದೆ, ಗ್ರೇಟರ್ ಬ್ಯಾಂಗ್ಳೂರಲ್ಲಿದೆ. ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರವ್ರು ಬಂದಿಲ್ಲ ಅಂತ ನಾವೇನು ಮಾಡೋಕ್ಕೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ. ಆಗ ಏನಾಗುತ್ತೆ, ನಾಳೆ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಏನಾದರೂ ನಮ್ಮ ಇದಕ್ಕೇನಾದರೂ ಸಪೋರ್ಟ್ ಮಾಡೋಣ ಅಂತ ಹೇಳಿದ್ರೆ ಭಯ ಬರುತ್ತೆ. ಆಮೇಲೆ ಏನು ಮಾಡ್ತೀನಿ, ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತೀನಿ ನಾನು. ಇದು ಆಗಬಾರ್ದು. ಇದು ಜನರಿಗೆ ಕೂಡ ಅದನ್ನು ಅವೇರ್ನೆಸ್ ಬರಬೇಕು. ಜಾಹೀರಾತು ಅಳವಡಿಕೆಗೆ ಸರ್ಕಾರ ಆಗಿರ್ಬೋದು ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿರೋದು, ಇದು ಎಷ್ಟರ ಮಟ್ಟಿಗೆ ಸರಿ? ಮೇಡಮ್ರೆ, ಇದು ಎಷ್ಟು ಸರಿ ಅಂತಂದರೆ ಸರ್ಕಾರ ಮತ್ತು ಇದಕ್ಕೆ ಪಬ್ಲಿಸಿಟಿ ಬೆಂಗಳೂರು ನಗರ ಇವತ್ತು ಬಹಳ ಬೃಹತ್ಕರ ವಿಶ್ವವ್ಯಾಪ್ತಿ ಗೊತ್ತಿರ್ತಕ್ಕಂಥ ನಗರ ಬೆಂಗಳೂರು ನಗರ. ಈ ನಗರದಲ್ಲಿ ಎಲ್ಲಿ ನೋಡಿದ್ರೆ ಕಟೌಟ್ಗಳು ಸರ್ಕಾರದ ಒಂದು ಲಿಮಿಟ್ ಇರ್ತದೆ, ಎಲ್ಲಿ ಕಟೌಟ್ಗಳು ಹಾಕಬೇಕು ಎಲ್ಲಿ ಹಾಕಬೇಕು ಅಂತ ಗೋರ್ಮೆಂಟ್ ತಂದಿರ್ತದೆ. ಈ ಖಾಸಗಿ ಅವ್ರು ಏನು ಮಾಡ್ತಾರೆ, ಎಲ್ಲೆಂದರಲ್ಲಿ ಹಾಕ್ಬಿಟ್ಟು ಕಟೌಟ್ಗಳು ಹಾಕ್ಬಿಟ್ಟು ಅದನ್ನು ಕೆಡಿಸೋವಂಥ ಸ್ಥಿತಿಗೆ ಬಂದಿರ್ತದೆ. ಅದು ಖಾಸಗಿ ಅವರು ಏನೇ ಆಗಲಿ ಒಂದು ಎಲ್ಲ ಚುನಾವಣೆ ಹತ್ರ ಬಂತಂದರೆ ಎಲ್ಲೆಂದರಲ್ಲಿ ವಾಲ್ ಪೋಸ್ಟ್ಗಳು ಹಾಕೋದು, ಎಲ್ಲೆಂದಲ್ಲಿ ಇದು ಮಾಡ್ಕೊಳೋದು ಇವೆಲ್ಲ ತೊಂದರೆ ಮಾಡ್ತದೆ. ಅದು ನಗರವನ್ನು ಕೆಡಿಸ್ತಕ್ಕಂಥ ವಾತಾವರಣ ನೋಡೋರ್ಗೂ ಭಾಳ ಅಂದವಾಗಿ ಕಾಣಿಸೋದಿಲ್ಲ. ಅದನ್ನೆಲ್ಲ ಭಾಳ ಎಚ್ಚರಿಕೆ ವಹಿಸಬೇಕು. ವಾರ್ತಾ ಮತ್ತು ಪ್ರಸಾರ ಇಲಾಖೆ, BBMP ಇಲಾಖೆಗಳು, ಈ ಸಂಬಂಧಪಟ್ಟ ಸರ್ಕಾರ ಏನು ಇಲಾಖೆಗಳೇನಿದೆ ಅದನ್ನೆಲ್ಲ ಭಾಳ ಕಟ್ಟುನಿಟ್ಟಾಗಿ ತಗೊಬೇಕು. ಆ ರೀತಿ ಯಾರಾದರೂ ಎಲ್ಲ ಜನಕ್ಕೆ ಅಗತ್ಯ ವಿರುದ್ಧ ತೊಂದರೆ ಮಾಡ್ತಕ್ಕಂಥವು, ನಗರವನ್ನು ಕೆಡಿಸ್ತಕ್ಕಂಥದ್ದು, ಎಲ್ಲೆಂದರಲ್ಲಿ ವಾಲ್ ಪೋಸ್ಟ್ಗಳು ಹಾಕೋಂಥದ್ದು, ಅದನ್ನು ನಿಲ್ಲಿಸಬೇಕಾದ್ರೆ ಸರ್ಕಾರ ಕ್ರಮ ಕೈಗೊಳ್ಳಬೇಕಾಗ್ತದೆ. ಕಾನೂನಲ್ಲಿ ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟನ್ನು ಅದಕ್ಕೆ ಇನ್ವಾಲ್ವ್ ಆಗಬೇಕಾಗ್ತದೆ. BDMP ಅನ್ನೋಕ್ಕಾಗ್ತದೆ. ಯಾವ ರೀತಿ ಹಂಗೆ ಕ್ರಮ ತಗೊಂಡ್ರೆ ನಾವು ನಗರವನ್ನು ಇಟ್ಕೊಳ್ಳೋಕ್ಕಾಗ್ತದೆ. ಚುನಾವಣೆ ಬಂದಾಗ ಎಲ್ಲೋದಾಗ ಅಲ್ಲಿ ವಾಲ್ ಪೋಸ್ಟ್ಗಳೆಲ್ಲ ಹಾಕ್ತಾ ಇರ್ತಾರೆ, ಅದು ತಪ್ಪಾಗ್ತದೆ. ಒಂದು ಲಿಮಿಟ್ ಇರ್ತದೆ, ಎಲ್ಲೇ ನಾವು ವಾಲ್ ಪೋಸ್ಟ್ಗಳು ಯಾವ್ದು ಹಾಕಬೇಕು ಎಲ್ಲಿ ಹಾಕಬೇಕು ಅಂತ ಕಾನೂನು ಲಿಮಿಟ್ ಇರ್ತದೆ. ಆ ಲಿಮಿಟಲ್ಲಿ ಮೀರಿ ಹಾಕೋಕ್ಕೋದ್ರೆ ಕಾನೂನು ರೀತಿ ಶಿಸ್ತು ಕ್ರಮ ತಗೊಳ್ಬೇಕಾಗ್ತದೆ. ಅವರು ಸುತ್ತೋಲೆ ಹೊಡಿಸಿದ್ದಾರೆ. ಸುತ್ತೋಲೆಯಲ್ಲಿ ವಿಧಾನಸೌಧ ಆಗಿರ್ಬೋದು, ಟ್ಯಾಂಕಿ ಆಗಿರ್ಬೋದು, ಅಂದರೆ ಈಗ ಅಂದರೆ ರಾಜಭವನ ಸುತ್ತಮುತ್ತ ಹಾಕಬಾರ್ದಂತ. ಸೊ ಈಗ ನಾವು ನೋಡ್ತಾ ಇರ್ಬೋದು, ಒಂದು ವೇಳೆ ರಾಜಕೀಯ ವ್ಯಕ್ತಿಗಳ ಮಕ್ಕಳ ಬರ್ಡೇ ಇದ್ದಾಗ, ಮದುವೆ ಇದ್ದಾಗ ಅಲ್ಲೆಲ್ಲ ಹಾಕ್ತಾರೆ. ಇದು ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಆದಂಗೆ ಆಗಲ್ವಾ? ಅದು ತಪ್ಪು, ಅದೆಲ್ಲ ಮಾಡಬಾರ್ದು. ಅವ್ರಿಗೂ ಕಾನೂನು ಬಗ್ಗೆ ಅರಿವಿರೋದಿಲ್ಲ. ಅರಿವಿಲ್ದಾಗ ಆಗ್ಬೋದು, ನಾವು ಕ್ರಮ ತಗೊಳ್ಬೇಕಾಗ್ತದೆ. ಸಂಬಂಧಪಟ್ಟ ಅಧಿಕಾರಿಗಳು ಏನಿದ್ದಾರೆ ಎಲ್ಲಿದ್ದಾರೆ ಅದೆಲ್ಲ ಗಮನ, ಸಪ್ರೇಟು ಅಧಿಕಾರಿಗಳು ಬಿಟ್ಟು ಯಾರು ಹಾಕಿ ಅವ್ರು ಅಂತ ಹೇಳಿದ್ಮೇಲೆ ಕ್ರಮ ತಗೊಂಡ್ರೆ ಇನ್ನು ಮುಂದೆ ಆ ರೀತಿ ಹಾಕೋದಿಲ್ಲ. ಕಾನೂನು ಸ್ಟ್ರಿಕ್ಟಾಗಿ ತಗೊಂಡ್ರೆ ಇದೆಲ್ಲ ಕರೆಕ್ಟಾಗಿ ನಡೀತದೆ. ಇವಾಗ ರಾಜಕೀಯದಲ್ಲಿ ನಮ್ಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತೇಳಿ ಪ್ರಭಾವ ಬಿಡೋಕ್ಬಾರ್ದು. ಸಮಾಜಕ್ಕೆ ಒಂದಲ್ಲ ಕೆಟ್ಟದಾಗಿ ಇರ್ತದೆ, ಚೆನ್ನಾಗಿರೋದಿಲ್ಲ. ಬೇರೆ ದೇಶದವ್ರು ಬಂದವರು ಬೇರೆಯವ್ರಿಗೆ ಬಂದಾಗ ಇದೆಲ್ಲ ನೋಡಿದಾಗ ನಮ್ಮ ದೇಶದ ವರ್ತನೆ ಯಾವ ರೀತಿ, ಜನ ಅವ್ರ ಮೆಂಟಾಲಿಟಿ ಯಾವ ರೀತಿ ಇದೆಲ್ಲ ಅರ್ಥ ಆಗ್ತದೆ. ಒಂದು ನಮ್ಮ ಸೌಂದರ್ಯ, ನಗರದ ಸೌಂದರ್ಯವನ್ನು ಕಾಪಾಡಬೇಕು. ನಮ್ಮ ದೇಶದ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಜನಕ್ಕೆ ಸಮಾಜಕ್ಕೆ ಪ್ರಜ್ಞೆ ಸಾಲದು, ತಿಳುವಳಿಕೆ ಸಾಲದು. ಅದಕ್ಕೋಗ್ಬೇಕಾಗ್ತದೆ ಸರ್ಕಾರ ಗಮನ ತಗೊಳ್ಕೊಳ್ಬೇಕಾಗ್ತದೆ. ಸಂಬಂಧಪಟ್ಟ ಅಧಿಕಾರಿಗಳ ಗಮನ ತಗೊಳ್ಬೇಕಾಗ್ತದೆ. ಅವ್ರು ಯಾರು ಕೇಳಲ್ಲ ಸ್ಥಿತಿಯಾಗಿಲ್ಲ ಅಂತಾಗ ಏನಾಗ್ತದೆ, ಇವೆಲ್ಲ ಇಂಥವೆಲ್ಲ ನಡೀತಾ ಇರ್ತದೆ. ನಮ್ಮ ನಗರ ಚೆನ್ನಾಗಿರಬೇಕು, ನಮ್ಮ ಇದು ಮಾದರಿಯಾಗಿ ಕಾಣಿಸ್ಕೊಬೇಕು. ನಾವು ವಿಶೇಷವಾಗಿ ನಾವೊಂದು ಜನಕ್ಕೆ ಪ್ರಜ್ಞೆ ಇರಬೇಕು. ಸ್ವಚ್ಛ ಭಾರತವನ್ನು ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇದೆ. ಈ ಥರ ಮೈಂಡಿಗೆ ಬಂದರೆ ಆ ರೀತಿ ಬರೋಲ್ಲ. ಜನಕ್ಕೆ ಸಮಾಜಕ್ಕೆ ಪ್ರಜ್ಞೆ ಸಾಲದು ಜನಕ್ಕೆ. ಆದ್ದರಿಂದ ಸ್ವಚ್ಛ ಭಾರತವನ್ನು ನಾವು ಭಾರತವನ್ನು ಸ್ವಚ್ಛವಾಗಿ ಕಾಣಿಸ್ಕೊಬೇಕು, ನಾವು ನಗರವನ್ನು ಚಚ್ಕೊಬೇಕಂತ ಅಂಥ ಪರಿಜ್ಞಾನವನ್ನು ಜನರಲ್ಲಿ ಮೂಡಿಸ್ಬೇಕು. ಆ ಪರಿಜ್ಞಾನ ಯಾರು ಮೂಡ್ಸೋಕೆ ಗೊತ್ತಾ ಇಲ್ಲ.
ಆದ್ದರಿಂದ ಇತೆಲ್ಲ ಅನಾಹುತಗಳಿಗೆ ಮೂಲ ಕಾರಣ ಆಗ್ತಾ ಇರ್ತದೆ ಇವತ್ತು. ಈಗ ಇದರಿಂದ ಕೋಟಿ ಕೋಟಿ ಹಣ ಈ ಹಿಂದೆ ಕೂಡ ಪೋಲ್ ಆಗಿತ್ತು, ಹಣ ಕೂಡ ಪೋಲ್ ಆಗಲ್ವಾ? ಯಾಕಂದ್ರೆ ಜಾಹೀರಾತು ಹೆಸರಲ್ಲಿ ಲೂಟಿ ಸಂಖ್ಯೆ ಕೂಡ ಹೆಚ್ಚಾಗ್ಬೋದಲ್ಲ? ಹೌದು ಮೇಡಮ್ ಅವರೇ. ಅದಕ್ಕೆ ಮತ್ತು ವಾರ್ತಾ ಮತ್ತು ಪ್ರಸಾರ ಇಲಾಖೆ ಸಂಬಂಧಪಟ್ಟವರು BBP MPಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು, ಮುನ್ಸಿಪಾಲಿಟಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಏನಿದ್ದಾರೆ ಇದಕ್ಕೆಲ್ಲ ಹೆಚ್ಚಿನ ಗಮನ ತಗೊಂಡು ಕಾನೂನು ರೀತಿ ಕ್ರಮ ತಗೊಳ್ಬೇಕಾಗ್ತದೆ. ಆ ಕಟೌಟ್ಗಳು ವಾಲ್ ಪೋಸ್ಟ್ಗಳಿಗೆ ಅವ್ರ ನಂಬರ್ಗಳು ಹಾಕಿರ್ತಾರೆ, ಆ ಕಾನೂನು ತಗೊಂಡು ಸ್ಟ್ರಿಕ್ಟಾಗಿ ಕಾನೂನು ಮಾಡಿಬಿಡ್ತಾರೆ, ಎಲ್ಲ ಸ್ಟ್ರಿಕ್ಟಾಗಿರ್ತದೆ. ಇವ್ರು ಯಾರು ಅಧಿಕಾರಿಗಳು ಗಮನ ಹರ್ಸೋಕೆ ಹೋಗೋದಿಲ್ಲ. ಆ ಸಂಬಂಧಪಟ್ಟ ಅಧಿಕಾರಿಗಳು ಕಾನೂನು ರೀತಿ ಎಲ್ಲ ಇರ್ತದೆ, ಆದರೂ ಕೂಡ ಯಾರು ನೆಗ್ಲೆಕ್ಟು, ಈ ದೇಶದಲ್ಲಿ ಎಲ್ಲ ನೆಗ್ಲೆಕ್ಟ್ ಆಗಿರ್ತಾರೆ. ಆದ್ದರಿಂದ ನಾವೇನು ಮಾಡಬೇಕಾಗ್ತದೆ, ಇದನ್ನು ಹೆಚ್ಚಾಗಿ ಗಮನ ಹರಿಸ್ಕೊಂಡು ಇದು ಮಾಡ್ಕೊಬೇಕು. ಆ ಸುತ್ತಪಟ್ಟು ಸಂಬಂಧಪಟ್ಟ ಅಧಿಕಾರಿಗಳೇನಿದ್ದಾರೆ ಯಾರು ಇದಾಗಿರೋದು ಅದಕ್ಕನ್ನು ಅಧಿಕಾರಿಗಳು ಬಿಟ್ಟಿರ್ತಾರೆ, ಅಲ್ಲಿ ಆರೋಗ್ಯ ಇಲಾಖೆಯವರಲ್ಲಿ ಬಿಟ್ಟಿರ್ತಾರೆ ಮತ್ತು ಸ್ವಚ್ಛ ಭಾರತ ಮುನ್ಸಿಪಾಲ್ಟಿಯವ್ರು ಬಿಟ್ಟಿರ್ತಾರೆ. ಇವರೆಲ್ಲ ಬಂದು ಗಮನ ಹರಿಸ್ಕೊಂಡು ಯಾರು ಈ ಥರ ಹಿಂಗೆ ಹಾಕಿ ಅವ್ರನ್ನ ತಾಳ್ಮೆ ಕಾನೂನು ರೀತಿ ಕ್ರಮ ತಗೊಂಡು ಜರುಗಿಸಿದ್ರೆ ಬಿಟ್ಟರೆ ಕ್ಲೀನಾಗೆಲ್ಲ ಸ್ವಚ್ಛ ಆಗ್ತದೆ. ಜನಕ್ಕೆ ಪ್ರಜ್ಞೆ ಸಾಲದು, ಪ್ರಜ್ಞೆ ಬರೋಂಥ ಪರಿಸರವನ್ನು ನಿರ್ಮಾಣ ಮಾಡಬೇಕು. ಇವತ್ತು ಅದೋದ್ಗತಿ ಕೆಳದಾಗಿದೆ. ಆ ಥರದ್ದು ಒಳ್ಳೇದು ಮಾಡಿದ್ರೆ ಒಂದು ಒಳ್ಳೆ ಕೆಲಸ ಆಗ್ತದೆ ಸರ್ ಸಮಾಜಕ್ಕೆ. ಸರ್, ಫ್ಲೆಕ್ಸ್ ಅಳವಡಿಕೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂಥದ್ದು ಇದು ಮಾಫಿಯಾ ಆಗಿ ಇದಾಗಬಹುದಾ? ನ್ಯಾಯವಾದಿಯಾಗಿ ಏನು ಹೇಳ್ತೀರಾ? ಇದು ಖಂಡಿತ ಮಾಫಿಯಾನೇ ಇದು. ಅದರಲ್ಲಿ ಎರಡನೇ ಪ್ರಶ್ನೆಯೇ ಇಲ್ಲ. ಯಾಕೆಂದರೆ ಈ ದೇಶದಲ್ಲಿ ಪರಿಸರ ಚೆನ್ನಾಗಿದ್ರೇ ಜನಗಳು ಚೆನ್ನಾಗಿರ್ತಾರೆ. ಈ ಒಂದು ಫ್ಲೆಕ್ಸ್ಗಳನ್ನು ಹಾಕಿದ್ರಿಂದ ಪರಿಸರ ಹಾಳಾಗೋದು ಅಲ್ಲದೆ ಈ ಜನರ ಆರೋಗ್ಯನೂ ಸಹ ಕೆಡುತ್ತದೆ. ಆದ್ದರಿಂದ ಆರೋಗ್ಯನೂ ಕೆಡುತ್ತದೆ. ಅದು ಪ್ಲಾಸ್ಟಿಕ್ ಇದು ಮೇಡಮ್ ಬರೋದು, ಅದರಿಂದ ಅದನ್ನು ಪರಿಸರ ಹಾಳು ಮಾಡುತ್ತೆ ಮತ್ತು ಜನಗಳಿಗೆ ಆರೋಗ್ಯಕ್ಕೆ ಹಾನಿ ಆಗುತ್ತೆ. ಅದರಿಂದ ಅದು ಬ್ಯಾನ್ ಮಾಡೋದೇ ತುಂಬ ಒಳ್ಳೆಯದು. ಓಕೆ, ಎಲ್ಲೋ ಒಂದು ಕಡೆ ಸರ್ ಈಗ GB ಎಲೆಕ್ಷನ್ ಕೂಡ ಬರ್ತಾ ಇದೆ. ಸೊ ಈ ಹಿಂದೆ ಅದನ್ನು ಹೈಕೋರ್ಟೇ ಇದು ಮಾಡಿತ್ತು, ಬಟ್ ಈಗ ಹೈಕೋರ್ಟ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂಥದ್ದು. ರಾಜ್ಯ ಸರ್ಕಾರ ಕೂಡ ಕೆಲವೊಂದು ಮಾನದಂಡಗಳನ್ನು ಹಾಕಿದೆ, ಅಂದರೆ ವಿಧಾನಸೌಧ, ಹೈಕೋರ್ಟ್, ರಾಜಭವನ, ಸ್ಯಾಂಕಿಟಾಗಿ ಇಲ್ಲಿ ಹಾಕಬಾರ್ದು, ಬೇರೆ ಎಲ್ಲ ಕಡೆ ಹಾಕ್ಬೋದಂತ. ಇದು ರಾಜಕೀಯ ವ್ಯಕ್ತಿಗಳ ಮಕ್ಕಳಿಗೆ ಒಂದು ಒಳ್ಳೆಯ ಇದು ಅಂತ ಹೇಳ್ಬೋದಾ? ಇದು ಪರಿಸರಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಫಸ್ಟೇ ಹೇಳಿದ್ದೀನಿ. ಇದು ಬೇನ್ ಮಾಡೋದ್ರಿಂದ ಪರಿಸರಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ, ಹಾಗಾಗಿ ಈ ಸರ್ಕಾರಿ ಕಚೇರಿಗಳ ಹತ್ರ ಹೊರತುಪಡಿಸಿ ಬೇರೆ ಕಡೆ ಅಳವಡಿಸ್ತಾರೆ. ಇವರು ನಮ್ಮ ನ್ಯಾಯಾಧೀಶರಿಂದ ನಮಗೆ ಆರ್ಡ್ರ್ ಮಾಡಿದ್ದಾರೆ. ಅದು ನನಗೆ ಗೊತ್ತಿದ್ದ ಹಾಗೇ ಅದು ಒಳ್ಳೆಯದಲ್ಲ ಅನಿಸುತ್ತೆ ಮೇಡಮ್ ನನಗೆ. ಇದರಲ್ಲಿ ಕೋಟಿ ಕೋಟಿ ಹಣ ಪೋಲಾಗುವ ಸಾಧ್ಯತೆ ಇರುತ್ತಾ? ಖಂಡಿತ. ಅದರಿಂದ ಫ್ಲೆಕ್ಸಿಗಳು ಮಾಡಿಸೋ ಬದಲು ಬಡವರಿಗೆ ಏನಾದರೂ ಅನುಕೂಲವಾಗುವಂತಹ ಸ್ಕೀಮ್ಗಳನ್ನು ಮಾಡಿದ್ರೆ ಬಡವರಿಗೆ ಅನುಕೂಲ ಆಗುತ್ತೆ ಅಂತ ನಮ್ಮ ಒಂದು ಅಭಿಪ್ರಾಯ ಮೇಡಮ್. ಇದು ಜನರಿಗೆ ಎಲ್ಲಿ ಉಪಯೋಗ ಆಗುತ್ತೆ ಸರ್? ರಾಜಕೀಯದವರಿಗೆ ಪ್ರಚಾರಕ್ಕೆ ಮಾತ್ರ ಇದೊಂದು ಉಪಯೋಗ ಆಗುತ್ತಲ್ವಾ? ಅದೇ ದುಡ್ಡನ್ನು ಬಡವರಿಗೆ ಏನಾದರೂ ಉಪಯೋಗ ಮಾಡಲಿ ಮೇಡಮ್. ಅದೇ ದುಡ್ಡನ್ನು ಬಡವರಿಗೆ ಕಲ್ಯಾಣಕ್ಕೆ ಯೂಸ್ ಮಾಡಲಿ. ಹೌದು, ಎಜುಕೇಷನ್ಗೆ ಯೂಸ್ ಮಾಡಲಿ. ಹೌದು. ಈಗ ನೀವು ಕೂಡ ನ್ಯಾಯವಾದಿ, ಈ ಹಿಂದೆ ಹೈಕೋರ್ಟಲ್ಲಿ ವಾದ ಪ್ರತಿವಾದ ನೋಡಿದರೆ ಅದನ್ನು ನೋಡಿದಾಗ ಹೇಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಡ್ತು ಅಂತ ನಿಮ್ಗೆ ಅನಿಸುತ್ತೆ? ಹೈಕೋರ್ಟು ಇದೆಲ್ಲನೂ ರಾಜಕೀಯ ಪ್ರೇರಿತವಾದ ಒಂದು ಮೇಡಮ್. ಇವರೆಲ್ಲನೂ ರಾಜಕೀಯವಾಗಿ ಬಳಸಿಕೊಂಡು ಈ ಪರಿಸರವನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸುತ್ತೆ ಮೇಡಮ್. ಫ್ಲೆಕ್ಸ್ ಅಳವಡಿಕೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂಥದ್ದು ಏನು ಹೇಳ್ತೀರಿ ಇದ್ರ ಬಗ್ಗೆ? ಅದು ತಪ್ಪು. ಅದು ಯಾಕೆಂದರೆ ಅದನ್ನು ಕೊಡಬೇಡ್ದು. ಕೊಟ್ಟರೆ ಫಸ್ಟ್ ಆಫ್ ಆಲ್ ಬ್ಯೂಟಿ ಹಾಳಾಗತ್ತೆ. ಆ ಪರ್ಪಸ್ಗೋಸ್ಕರನೇ ಅದನ್ನು ರಿಸ್ಟ್ರಿಕ್ಷನ್ಸ್ ಹಾಕಿದ್ದು, ಆ ಪರ್ಪಸ್ಗೋಸ್ಕರನೇ ಅದನ್ನು ಬ್ಯಾನ್ ಮಾಡಿದ್ದು. ಇವಾಗ ತಿರ್ಗಿ ಅದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು, ಅದು ಇವರು ದುಡ್ಡುಗೋಸ್ಕರ ಮಾಡ್ತಾರೆ. ಅದನ್ನೇನು ಪಬ್ಲಿಕ್ ಪರ್ಪಸ್ಗೋಸ್ಕರ ಅಂತಲ್ಲ, ಈ ಜನಗಳಿಗೆ ಸೇಫ್ಟಿಗೋಸ್ಕರ ಅಂತ ಮಾಡ್ತಾ ಇಲ್ಲ. ಅದನ್ನು ಅವ್ರು ಮಾಡ್ತಾ ಇರೋದು ಅವ್ರ ಇನ್ಕಮಿಗೋಸ್ಕರ, ಇನ್ಕಮ್ ರೈಸ್ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ. ಅದರಿಂದ ಬೋರ್ಡ್ಗಳು ಹಾಕೋದ್ರಿಂದ ಆಕ್ಸಿಡೆಂಟ್ಸ್ ಜಾಸ್ತಿ ಆಗುತ್ತೆ. ಆಮೇಲೆ ಬ್ಯೂಟಿ ಹಾಳಾಗುತ್ತೆ, ಸಿಟಿ ಬ್ಯೂಟಿ ಹಾಳಾಗುತ್ತೆ. ಆಮೇಲೆ ಫ್ಲೆಕ್ಸ್ಗಳನ್ನ ಇಷ್ಟು ಟೈಮ್ ಒಳಗಡೆ ಹಾಕಬೇಕು, ಟೈಮ್ ಒಳಗಡೆ ತೆಗಿಬೇಕು ಅಂತ ಇರುತ್ತೆ. ಅವರು ತೆಗಿಯೋದೇ ಇಲ್ಲ ಅದನ್ನು. ನೀವು ನೋಡಿ, ಸಪೋಸ್ ಒಂದು 10 ಡೇಸ್ಗೆ ಅಂತ ಕೊಟ್ಟಿದ್ರೆ ಅವ್ರು 3 ಮಂತ್ಸ್ ಆದರೂ ಅಲ್ಲೇ ಇರುತ್ತೆ. ಇವರು ತಲೆ ಕೆಡಿಸ್ಕೊಳಲ್ಲ, ಅವರು ತಲೆ ಕೆಡಿಸ್ಕೊಳೋದಿಲ್ಲ. ಹಾಗಾಗಿ ಮೇಯ್ನು ಬ್ಯೂಟಿ ಹಾಳಾಗುತ್ತೆ. ಸೆಕೆಂಡು, ಇವ್ರು ಇನ್ಕಮಿಗೋಸ್ಕರ ಮಾಡ್ತಿದ್ದಾರೆ, ಅದರಿಂದ ಯಾರಿಗೂ ಯೂಸ್ ಇಲ್ಲ. ಆಕ್ಸಿಡೆಂಟ್ಸ್ ಜಾಸ್ತಿ ಆಗುತ್ತೆ. ಆಮೇಲೆ ಈ ಕಸಗಳೆಲ್ಲ ಜಾಸ್ತಿ ಆಗುತ್ತೆ. ಇವಾಗ ಅದನ್ನು ಯಾರೂ ತೆಗೆದು ಹಾಕೋದಿಲ್ಲ. ಇವಾಗ BBMP ಅವ್ರು ತೆಗೆದು ಹಾಕಬೇಕು, ಅದಕ್ಕೆ ಲೇಬರ್ನ ಯೂಸ್ ಮಾಡ್ತಾರೆ, ಅದು ದುಡ್ಡು ಹೋಗುತ್ತೆ. ಆಮೇಲೆ ಅದು ಅಲ್ಲೇ ತೆಗೆದು ಬಿಸಾಕ್ತಾರೆ, ಅದರಿಂದ ಕಸ ಹೆಚ್ಚಿಗೆ ಆಗುತ್ತೆ, ಟೋಟಲಿ ಬ್ಯೂಟಿ ಹಾಳಾಗುತ್ತೆ. ನೀವು ಕೂಡ ಹಿಂದೆ ನೋಡಿರ್ಬೋದು, ಹೈಕೋರ್ಟ್ ಇದರ ಬಗ್ಗೆ ಬಹಳಷ್ಟು ಚಾಟಿ ಬೀಸಿತ್ತು. ಎಲ್ಲೊಂದು ಕಡೆ ಹೈಕೋರ್ಟೇ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ರಾಜ್ಯ ಸರ್ಕಾರಕ್ಕೆ ಇದೊಂದು ಒಳ್ಳೆ ಪ್ಲಸ್ ಪಾಯಿಂಟ್ ಆಗಿದೆ. ಯಾಕಂದರೆ ಈಗ GB ಎಲೆಕ್ಷನ್ ಆಗಿರುವಂತಹದ್ದು, ಮುಂಬರುವಂಥ ಎಲೆಕ್ಷನ್ ಕೂಡ ಬರ್ತಾ ಇರುವಂಥದ್ದು. ಟೋಟಲ್ ಈಗ ಸಿಟಿ ನಿಮಗೇನೆ ಗೊತ್ತು, ಪೊಲ್ಯೂಷನ್ ಸಿಟಿಯಿಂದ ಕೂಡಿದೆ. ನ್ಯಾಯವಾದಿಯಾಗಿ ಏನು ಹೇಳ್ತೀರಾ? ಅಂದರೆ ಇದು ಹೈಕೋರ್ಟ್ಗೆ ಇವರು ಕನ್ವಿನ್ಸ್ ಮಾಡ್ತಾರೆ.
ಯಾಕೆ ಹಾಕ್ತೀವಿ ಅಂದರೆ ಸೇಫ್ಟಿ ಮೆಜರ್ಸ್ ತೊಗೋತೀವಿ ನಾವು, ಆಮೇಲೆ ಇಂಥ ಪ್ಲೇಸಲ್ಲೇ ಹಾಕ್ತೀವಿ, ಇಂಥದ್ರಲ್ಲೇ ಇದನ್ನು ಮಾಡ್ತೀವಿ ಅಂತ ಹೇಳ್ಕೊಂಡು ಕೆಲವು ಗೈಡ್ಲೈನ್ಸನ್ನು ಹೈಕೋರ್ಟಿಗೆ ಕೊಟ್ಟಿರ್ತಾರೆ, ಕನ್ವಿನ್ಸ್ ಮಾಡ್ತಾರೆ. ಆದರೆ ಇದ್ರ ಪ್ರಕಾರ ನಡ್ಕೋತಾರ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟು. ಯಾರೂ ರೂಲ್ಸ್ ವೈಲೇಷನ್ನ ಮಾಡಲ್ಲ. ನೀವು ನೋಡಿ, ಈಗ ಕೆಲವೊಂದು ಏನು ಅಂಡರ್ಟೇಕ್ ತೊಗೊಂಡಿದ್ದಾರೆ, ನಾವು ಈ ಥರನೇ ಮಾಡ್ತೀವಿ ಅಂತ ಏನು ರೂಲ್ಸ್ ಮಾಡಿ ಹೈಕೋರ್ಟ್ ಕನ್ವಿನ್ಸ್ ಮಾಡಿ ಆರ್ಡರ್ ತೊಗೊಂಡಿದ್ದಾನೆ, ಅದ್ರ ಪ್ರಕಾರ ನಡ್ಕೊಳೋದೇ ಇಲ್ಲ. ನಾಳೆ ನೋಡಿ ಮತ್ತೆ ತಿರುಗಿ ಈ ಫ್ಲೆಕ್ಸ್ ಹಾಕೋದ್ರಿಂದ ಗಾರ್ಬೇಜ್ ಸಿಟಿ ಅಂತಲೇ ಮಾಡ್ಕಾಯ್ಬಿಡ್ತಾರೆ. ಗಾರ್ಬೇಜ್ ಸಿಟಿನೇ ಅಂತ ಮಾಡಿಬಿಡ್ತಾರೆ. ಕೆಲವು ಹತ್ರ ಹಾಕಬೇಡ್ದು ಅಂತ ಇರುತ್ತೆ, ಅಲ್ಲೆಲ್ಲ ಹಾಕ್ತಾರೆ. ದುಡ್ಡಿನ ಆಸೆಗೆ ಅಲ್ಲೆಲ್ಲ ಹಾಕ್ತಾರೆ, ಅಲ್ಲೆಲ್ಲ ನಡೆಸ್ತಾರೆ. ಹಾಗಾಗಿ ಅದನ್ನು ಕೊಟ್ಟಿರೋದನ್ನು ಅಪೋಸ್ ಮಾಡ್ತೀವಿ. ಆ್ಯಸ್ ಎ ಸಿಟಿಸನ್ ನಾನು ಅಪೋಸ್ ಮಾಡ್ತೀನಿ ಅದನ್ನು. ನೀವೇನು ಹೇಳ್ತೀರಾ ಮ್ಯಾಮ್? ನಾವು ಅಪೋಸ್ ಮಾಡ್ತೀವಿ ಮೇಡಮ್ ಆ ಬಗ್ಗೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಇಲ್ಲ, ಸಿಟಿ ಹಾಳಾಗುತ್ತೆ ಅಂತ ಹೇಳ್ಬೋದು ಅಷ್ಟೇ ನಾವು. ಅಳವಡಿಕೆಗೆ ಒಂದು ಸುತ್ತೋಲೆ ಇರುವಂಥದ್ದು. ಆ್ಯಸ್ ಎ ನ್ಯಾಯವಾದಿಯಾಗಿ ಏನು ಹೇಳ್ತೀರಾ? ಜಾಹೀರಾತು ಅನ್ನುವಂಥದ್ದು ಜನರ ಗಮನಕ್ಕೆ ನೆಸೆಸಿಟಿ ಇದೆ. ಕೆಲವೊಂದು ಪ್ರಾಡಕ್ಟನ್ನ ಸಹಜವಾಗಿ ಪಬ್ಲಿಕ್ಕಿಗೆ ತರೋವಂಥದ್ದು ಅದು ಕರೆಕ್ಟ್ ಇದೆ. ಬಟ್ ಅದನ್ನು ಯಾವ ರೀತಿಯಾಗಿ ಈ ಉದ್ಯಮಿಗಳು ಬಳಸ್ಕೊತಾರೆ ಅನ್ನೋವಂಥದ್ದು ಇಲ್ಲಿ ಕ್ವಶನ್ ಆಗುಳಿಯುತ್ತೆ. ಕೆಲವೊಂದು ಟ್ರಾಫಿಕ್ ಜಾಸ್ತಿ ಇರುವಂಥ ಕಡೆ ಅವರ ಒಂದು ಪ್ರಾಜೆಕ್ಟು ಸೇಲ್ ಆಗಲ್ಲ ಅನ್ನೋ ಉದ್ದೇಶಕ್ಕಾಗಿ ಹೆಚ್ಚು ನಾಮಫಲಕ ಅವರು ಜಾಹೀರಾತು ಫಲಕಗಳು ಹಾಕಿದಾಗ ಅದ್ರ ಕಡೆ ಜನರ ಗಮನ ಹೋದರೆ ಆಕ್ಸಿಡೆಂಟ್ ಜಾಸ್ತಿ ಆಗುವಂಥದ್ದು ಇರುತ್ತೆ. ಮತ್ತು ವೈಲೇಷನ್ ಆಫ್ ದ ಆರ್ಡರ್ಸ್, ಏನು ಆರ್ಡರ್ ಆಗಿದೆ ಇಲ್ಲೋ ಹಂತವಾಗಿ ಕೆಲವೊಂದು ಅದೊಂದು ಇಷ್ಟೊಂದು ಸುತ್ತಳತೆ ಇರಬೇಕಂತ, ಇಷ್ಟು ಉದ್ದ ಇಷ್ಟು ಆಗಲ್ಲ, ಇಂಥ ಜಾಗದಲ್ಲಿ ಆಗಬೇಕಂತಿರೋದನ್ನು ಇವರು ಅದನ್ನು ದುರುಪಯೋಗ ಪಡಿಸ್ಕೋಬಾರ್ದು ಅನ್ನೋದು ಅತಿ ಮುಖ್ಯವಾಗಿ. ಅದನ್ನು ಪಡಿಸ್ಕೊಳ್ಳೋದ್ರಿಂದ ಅತಿ ಹೆಚ್ಚು ಜನರಿಗೆ ತೊಂದರೆ ಆಗೋವಂಥದ್ದು ಜಾಸ್ತಿ ಇರುತ್ತೆ. ಅವರು ಪ್ರಾಜೆಕ್ಟ್ಸನ್ನ ಅವರು ಜನರಿಗೆ ತಿಳಿಸೋದು ಅವ್ರ ಉದ್ದೇಶ ಆಗಿರಬೇಕು ವಿನಃ ಅದನ್ನು ದುರುಪಯೋಗ ಪಡಿಸ್ಕೋಬಾರ್ದು. ಅದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡಿಕೊಂಡ್ರೆ ನಿಜವಾಗಲೂ ಇದು ಒಳ್ಳೆಯ ರೀತಿಯಲ್ಲಿ ನಮ್ಮ ಆದೇಶಕ್ಕೆ ಪ್ರತಿಫಲ ಸಿಕ್ದಂಗೆ ಆಗುತ್ತೆ. ಸರ್, ನೀವು ನೋಡ್ತಾ ಇರ್ಬೋದು, ಈಗ ನೀವು ಕೂಡ ನ್ಯಾಯವಾದಿ, ಹೈಕೋರ್ಟ್ ಒಂದು ಆರ್ಡರ್ ಕೊಟ್ಟಿರುತ್ತೆ, ಆದರೆ ಅದನ್ನು ಗಾಳಿಗೆ ತೂರಿ ಅವ್ರದ್ದೇ ಬೇಕಾಬಿಟ್ಟಿಯಾಗಿ ರೂಲ್ಸನ್ನು ಹಾಕೊಂಡು ಮಾಡ್ತಾರೆ. ಮತ್ತೆ ಪುನಃ ಹೈಕೋರ್ಟ್ಗೆ ಯಾರಾದರೂ ಪಿಟಿಷನ್ ಹಾಕ್ತಾರೆ, ಆಗ ಮತ್ತೆ ವಾದ ಪ್ರತಿವಾದ, ಇಲ್ಲಿ ಟೈಮ್ ವೇಸ್ಟು, ಜಡ್ಜ್ ಆಗಿರ್ಬೋದು, ವಕೀಲರದ್ದಾಗಿರ್ಬೋದು. ಸೊ ಹೈಕೋರ್ಟ್ ಏನು ಮಾನದಂಡ ಕೊಟ್ಟಿದೆ ಅದನ್ನು ಫಾಲೋ ಮಾಡಬೇಕಾಗಿರೋದು ರಾಜಕಾರಣಿಗಳ ಕರ್ತವ್ಯ ಅಲ್ವಾ? ತಮ್ಮದೇ ಅಧಿಕಾರ ಇದೆ, ತಾವೇ ಮಾಡಿದ್ದೆ ಅಂತ ಅಂದ್ಕೊಳ್ಳೋದು ತಪ್ಪಲ್ವಾ ಸರ್? ಈ ಸರ್ಕಾರದ ಆದೇಶ, ಹೈಕೋರ್ಟ್ ಆದೇಶನ್ನು ಅವರು ಪಾಲಿಸದೇ ಹೋದರೆ ಹೊರತು ಅದು ಮಾನದಂಡನೆ. ಮತ್ತೊಂದು ಸಲ ಅದೇ ಪಬ್ಲಿಕ್ ಮತ್ತೆ ಅದರ ಮೇಲೆ ಕೇಸ್ ಹಾಕ್ತಾರೆ. ವೈಲೇಷನ್ ಆಫ್ ದ ಆರ್ಡರ್, ಏನು ಆರ್ಡರ್ ಆಗಿರುತ್ತೋ ಅದನ್ನು ವೈಲೇಷನ್ ಮಾಡ್ಕೊಬಂದು ಈ ರೀತಿಯಾದಂಥ ಫಲಕಗಳು ಹಾಕಿದ್ದಾರೆ, ಇದನ್ನು ಮತ್ತೆ ಇದಕ್ಕೆ ತಡೆಯಾಜ್ಞೆ ಕೊಡಿ ಅಂತ ಮತ್ತೆ ಸಾರ್ವಜನಿಕರು ಹಿತಾಸಕ್ತಿಯ ಅರ್ಜಿಯನ್ನು ಹಾಕಬೇಕಾಗಿರುತ್ತೆ. ಇದಕ್ಕೆ ಯಾರೂ ಅವಕಾಶ ಮಾಡಿಕೊಡದೆ ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕಾಗಿದೆ ಅದನ್ನು ಮಾಡ್ಕೊಂಡು ಹೋದರೆ ಇದು ಒಳ್ಳೆಯ ಒಂದು ಜನರಿಗೆ ಅನುಕೂಲ ಆಗೋವಂಥದ್ದು. ಸುಮಾರು ಪ್ರಾಡಕ್ಟ್ಸ್ ಜನರಿಗೆ ಗೊತ್ತಿರೋಲ್ಲ. ಹಾಗಾಗಿ ಪ್ರಾಡಕ್ಟ್ಸನ್ನು ಅವರು ಜನರಿಗೆ ಗೊತ್ತಾಗೋದ ಒಂದು ಒಳ್ಳೆಯ ರೀತಿಯಲ್ಲಿ ಅವರು ಈ ಜಾಹೀರಾತುಗಳನ್ನು ಹಾಕ್ಬೋದು. ಅದಕ್ಕೆ ತದ್ವಿರುದ್ಧವಾಗಿ ಇವ್ರಿಗೆ ಇಷ್ಟಾನುಸಾರ ಇಷ್ಟ ಬಂದಂಗೆ ಹೆಚ್ಚು ಅಗಲ ಉದ್ದ ಹಾಕುವಂಥದ್ದು, ರೋಡ್ಗಳಿಗೆ ಅಡ್ಡ ಬರೋ ರೀತಿಯಲ್ಲಿ, ಮತ್ತು ಕೆಲವೊಂದು ಜಾಗಗಳಲ್ಲಿ ಅದನ್ನು ಹಾಕುವಂಗೆ ಇಲ್ಲ ಅನ್ನೋಂಥದ್ದಿದೆ. ಮತ್ತು ಇವರು ಜಾಹೀರಾತನ್ನು ಹಾಕೋದಾದರೆ ದೇ ಹ್ಯಾವ್ ಟು ಟೇಕ್ ಪರ್ಮಿಷನ್ ಫ್ರಮ್ ದ ಕನ್ಸರ್ನ್ ಅಥಾರಿಟಿ. ಅದು ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಕನ್ಸರ್ನ್ ಅಥಾರಿಟಿ ಹತ್ರ ಅದಕ್ಕೆ ಒಂದು ನಿಯಮಿತವಾದಂತಹ ಅಮೌಂಟನ್ನು ಕಟ್ಟಿ ಅವ್ರ ಪರ್ಮಿಷನ್ ತಗೊಂಡು ಕೆಲವೊಂದು ಜಾಗಗಳಲ್ಲಿ ಎಸ್ಪೆಷಲಿ ಮಾರ್ಕೆಟ್ ಏರಿಯಾಸ್ ಎಲ್ಲಿ ಹೆಚ್ಚು ಸೇಲ್ ಆಗುತ್ತೋ ಅಂಥ ಕಡೆ ಆ ನಾಮಫಲಕಗಳನ್ನು ಅವ್ರು ಹಾಕೋದು, ಜಾಹೀರಾತು ಫಲಕಗಳನ್ನು ಹಾಕಿದ್ರೆ ತಪ್ಪು ಆಗಲಾರದು. ಅದನ್ನು ವೈಲೇಷನ್ ಮಾಡಿದ್ರೆ ಆ್ಯಸ್ ಯೂಶುವಲ್ ಸತತವಾಗಿ ಮತ್ತೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಸ್ ಸಹಜವಾಗಿ ಸ್ಟಾರ್ಟ್ ಆಗೋವಂಥದ್ದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅನ್ನೋದು ನಮ್ಮ ಉದ್ದೇಶ. ಇಡೀ ಬೆಂಗಳೂರನ್ನು ಜಾಹೀರಾತುಗಳ ಮೂಲಕ ಏನೇನೋ ಜಾಹೀರಾತುಗಳನ್ನ ಕೊಡ್ಕೊಂಡು ಹಾಳು ಮಾಡಿತ್ತು ಈ ಹಿಂದೆ ರಾಜ್ಯ ಸರ್ಕಾರ. ಒಂದಷ್ಟು ದಿನಗಳ ಕಾಲ, ಒಂದಷ್ಟು ವರ್ಷಗಳ ಕಾಲ ಹೈಕೋರ್ಟ್ ಯಾವುದೇ ರೀತಿ ಜಾಹೀರಾತುಗಳನ್ನು ಹಾಕಬಾರ್ದು ಅಂತೇಳಿ ಕೆಲವು ಷರತ್ತುಗಳನ್ನು ಕೊಟ್ಟಿತ್ತು. ಈಗ ಈ ಜಾಹೀರಾತು ಮಾಫಿಯಾಗೆ ಮತ್ತೆ ಅವಕಾಶ ಕೊಡಬೇಕು ಅಂತ ಹೇಳಿ ಏನು ಕಾನೂನಿನ ಮೊರೆ ಹೋಗಿತ್ತು ಸರ್ಕಾರ. ಈಗ ಕಾನೂನು ಕೂಡ ಅಸ್ತು ಅಂತ ಹೇಳಿದೆ, ಮತ್ತು ಗ್ರೀನ್ ಸಿಗ್ನಲ್ ಏನು ಕೊಟ್ಟಿದೆ. ಇದನ್ನೇ ಸಿಕ್ತು ಅಂತ ಹೇಳಿ ರಾಜ್ಯ ಸರ್ಕಾರ ಸಿಕ್ಕ ಕಡೆ ಜಾಹೀರಾತುಗಳನ್ನು ಕೊಟ್ಟು ಈಗಲೇ BMTC ಬಸ್ಸುಗಳನ್ನ ನೋಡೋಕ್ಕಾಗ್ತಾ ಇಲ್ಲ. ಸಿಕ್ಕ ಜಾಹೀರಾತು ರಿಯಲ್ ಎಸ್ಟೇಟ್ ಏಜೆಂಟ್ಗಳ ಕಾಣಿಸುತ್ತೆ BMTC ಬಸ್ಸು.
ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಯಾವ ಬಸ್ ಹತ್ತಬೇಕು, ಯಾವ ಬಸ್ ಹತ್ತಬಾರ್ದು ಅಂತ ಏನೂ ಕೂಡ ಗೊತ್ತಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಜಾಹೀರಾತುಗಳನ್ನು ಹಾಕಿ ತುಂಬಿಸಿ ಇವರ ಒಂದು ಖಜಾನೆಯನ್ನು ತುಂಬಿಸ್ಕೊಬೇಕು ಅಂತ ಹೇಳಿ ಇಷ್ಟರ ಮಟ್ಟಿಗೆ ದಂಧೆಯನ್ನು ಈಗಾಗಲೇ ಮಾಡಿ ಜನಗಳು ಬೇಸತ್ತೋಗಿದ್ರು. ಈಗ ಮತ್ತೆ ಹೈಕೋರ್ಟ್ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದ ಈಗ ಮತ್ತೆ ಸ್ಟಾರ್ಟ್ ಮಾಡ್ಕೊತಾರೆ. ಸರ್ಕಾರಕ್ಕೆ ಜನಗಳ ಹಿತ ಆಗಲಿ ಇನ್ನೊಂದಾಗಲಿ ಸಾರ್ವಜನಿಕರ ಒಂದು ಹಿತಾಸಕ್ತಿ ಆಗಲಿ ಬೇಕಾಗಿಲ್ಲ. ಬದಲಾಗಿ ಯಾವುದಾದ್ರೂ ಒಂದು ಮೂಲದಲ್ಲಿ ಸರ್ಕಾರದ ಖಜಾನೆಗೆ ದುಡ್ಡು ಬಂದು ಬೀಳಬೇಕು, ಇವರು ತಿಂದು ತೇಗಬೇಕು ಅಂತ ಹೇಳಿ ಹೋದ್ರೆ ಹೋಗಲಿ ಆ ದುಡ್ಡಲ್ಲಿ ಜನಗಳ ಕಲ್ಯಾಣ ಜನಗಳ ಅಭಿವೃದ್ಧಿ ಏನಾದ್ರು ಆಗುತ್ತಾ ಅಂತ ಕೇಳಿದ್ರೆ ಅದು ಕೂಡ ಇಲ್ಲ. ಮತ್ತೆ ಸಿಕ್ಕ ಕಡೆ ಈಗ ಶಾಲಾ ಕಾಲೇಜ್ ಇರ್ತದೆ ನೋಡಲ್ಲ, ಬಸ್ ಸ್ಟಾಪ್ ಇರ್ತದೆ ನೋಡಲ್ಲ, ಬಸ್ಸು ಒಳಗಡೆ ಬಸ್ಸು ಮೇಲೆ ಮೆಟ್ರೋ ಒಳಗಡೆ ಮೆಟ್ರೋ ಸ್ಟ್ಯಾಂಡಲ್ಲೂ ಕೂಡ ಅಳವಡಿಸ್ತಾ ಇದ್ದಾರೆ. ಅಂತಂದರೆ ದುಡ್ಡು ಮಾಡಬೇಕು ಅಂತ ಹೇಳಿದ್ರೆ ಎಲ್ಲೆಲ್ಲಿ ಮಾಡಬೇಕು ಅಲ್ಲೆಲ್ಲ ಮಾಡ್ತಾ ಇದ್ದಾರಲ್ಲ, ನಿಜವಾಗ್ಲೂ ಕೂಡ ನಾಚಿಕೆ ಆಗಬೇಕು. ಈ ಜಾಹೀರಾತು ಮಾಡೋದು ತಪ್ಪ? ಖಂಡಿತವಾಗ್ಲೂ ಅಲ್ಲ. ಜಾಹೀರಾತನ್ನ ಅಲ್ಪ ಪ್ರಮಾಣದಲ್ಲಿ ಎಲ್ಲೆಲ್ಲಿ ಮಾಡಬೇಕು, ಯಾವ ಜಾಹೀರಾತುಗಳನ್ನ ಕೊಡಬೇಕು, ಯಾವುದನ್ನು ಕೊಡಬಾರ್ದು ಅನ್ನೋ ವಿವೇಚನೆ ಸರ್ಕಾರಕ್ಕೆ ಇರಬೇಕಾಗ್ತದೆ. ಅದನ್ನು ಬಿಟ್ಟು ಈ ಹಿಂದೆ ಕೊಟ್ಟಂಗೆ ವಿಮಲ್ ಅಡ್ವರ್ಟೈಸ್ಮೆಂಟ್ ಕೊಡೋದು, RMD ಕೊಡೋದು, ಚೈನಿಕನಿ ಕೊಡೋದು, ಅಥವಾ ಬಿಟ್ಟರೆ ನಾಳೆ ದಿನ ಈ ಎಣ್ಣೆ ಬಾಟಲ್ದು ಕೂಡ ಇವರು ಜಾಹೀರಾತುಗಳನ್ನ ಕೊಟ್ಬಿಡ್ತಾರೆ. ಯಾವ ಸಂದೇಶವನ್ನು ಕೊಡೋದಕ್ಕೆ ಹೋಗ್ತಾ ಇದ್ದಾರೆ? ಈಗ ಸರ್ಕಾರ ಹೈಕೋರ್ಟ್ ಹೇಳಿದೆ ಜಾಹೀರಾತು ಮಾಡ್ಕೊಳ್ಳಿ ಅಂತ, ಆದರೆ ಹೈಕೋರ್ಟ್ ಎಲ್ಲೂ ಹೇಳಿಲ್ಲ ಸಮಾಜಕ್ಕೆ ಮಾರಕವಾಗಿರ್ತಕ್ಕಂಥ ಅಂಶಗಳನ್ನು ನೀವು ಜಾಹೀರಾತುಗಳ ಮೂಲಕ ಪ್ರದರ್ಶನ ಮಾಡಿ ಅಂತ ಹೇಳಿ ಹೈಕೋರ್ಟ್ ಎಲ್ಲೂ ಕೂಡ ಹೇಳಿಲ್ಲ. ಹಾಗಾಗಿ ಈ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರಿದ್ದಾರೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಪ್ರಾಡಕ್ಟನ್ನು ಮಾತ್ರ ಕಡಿಮೆ ಹೈಕೋರ್ಟ್ ಏನು ಹೇಳ್ತದೆ ಆ ಪ್ರಮಾಣದಲ್ಲಿ ಮಾತ್ರ ಮಾಡಬೇಕು. ಅದನ್ನು ಬಿಟ್ಟು ಇಡೀ ಬೆಂಗಳೂರನ್ನು ಜಾಹೀರಾತು ಮಯ ಮಾಡಿ ಇಡೀ ಬೆಂಗಳೂರನ್ನು ಯಾವುದೋ ಖಾಸಗಿ ರಿಯಲ್ ಎಸ್ಟೇಟ್ಗಳಿಗೆ ಗುತ್ತಿಗೆ ಕೊಟ್ಟವ್ರಂಗೆ ಅದು ಯಾವುದೋ ಅಪಾರ್ಟ್ಮೆಂಟ್ಗಳ ಬಗ್ಗೆ ರಿಯಲ್ ಎಸ್ಟೇಟ್ ಬಗ್ಗೆ ಮಾಡುವಂಥದ್ದು, ಯಾವುದೋ ಗೋಲ್ಡ್ ಕಂಪ್ನಿಯವ್ರಿಗೆ ಅಡ ಇಕ್ಕಿರೋ ಥರ ಅವ್ರು ಗೋಲ್ಡ್ ಕಂಪ್ನಿ ಅಡ್ವರ್ಟೈಸ್ಮೆಂಟ್ಗಳು ಹಾಕೋದು, RMD ವಿಮಲ್ ಹಾಕೋದು, ಇಂಥ ನೀಚ ಪದ್ಧತಿಗಳನ್ನು ಸರ್ಕಾರ ಕೈ ಬಿಡಬೇಕು. ಏನು ಹೈಕೋರ್ಟ್ ಆದೇಶ ಕೊಟ್ಟಿದೆ ಅದು ಯಾವ ಇತಿಮಿತಿಯಲ್ಲಿ ಕೊಟ್ಟಿದೆ ಅಲ್ಲಿ ಮಾತ್ರ ಮಾಡಬೇಕು. ಮುಖ್ಯವಾಗಿ ಯಾವುದೇ ಜಾಹೀರಾತು ಬಂದರೂ ಕೂಡ 70% ಕನ್ನಡದಲ್ಲಿರಬೇಕು, 30% ಆಂಗ್ಲದಲ್ಲಿರಬೇಕು. ಬಿಟ್ಟರೆ ಯಾವುದೇ ಅನ್ಯ ಭಾಷೆ ಮೂರನೇ ಭಾಷೆ ಯಾವುದೇ ಕಾರಣಕ್ಕೂ ಕೂಡದು. ಇದು ಒಬ್ಬ ಕನ್ನಡ ಪರ ಹೋರಾಟಗಾರರಾಗಿ ನಾವು ಹೇಳ್ತಾ ಇದ್ದೀವಿ ಸರ್ಕಾರಕ್ಕೆ, ನೀವೇನಾದರೂ ನಿಮ್ಮ ಜಾಹೀರಾತುಗಳಲ್ಲಿ ನಿಷೇಧಿತ ಪದಾರ್ಥಗಳನ್ನು ಪ್ರಮೋಟ್ ಮಾಡೋದಕ್ಕೆ ವಿಮಲ್ಲು ಅಥವಾ RMD ಈ ರೀತಿ ಪದಾರ್ಥಗಳನ್ನು ಹಾಕುವಂಥದ್ದು, ಜೊತೆಗೆ ಹಿಂದಿ ಹೇರಿಕೆಯನ್ನು ಮಾಡುವಂಥದ್ದು ಕಂಡು ಬಂದರೆ ಕಿತ್ತು ಎಸಿತೀವಿ, ಮಸಿಯನ್ನು ಬಳಿಯುವಂಥ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ. ಹೈಕೋರ್ಟ್ ಹೇಳಿರೋದು ಏನು ಅಷ್ಟನ್ನು ಮಾತ್ರ ಪಾಲನೆ ಮಾಡ್ಕೊಳ್ಳಿ. ನಿಮ್ಮ ವಿಧಾನಸೌಧ ಚೆನ್ನಾಗಿರಬೇಕು ಅಂದ್ಬಿಟ್ಟು ಅಲ್ಲಿ ಮಾತ್ರ ಹಾಕಲ್ಲ, ಅಥವಾ ಹೈಗ್ರೌಂಡು ಅಥವಾ ನಿಮ್ಮ ಸದಾಶಿವನಗರ ನಿಮ್ಮ ಮನೆಗಳಿರೋ ಕಡೆ ಮಾತ್ರ ನೀವು ಜಾಹೀರಾತುಗಳನ್ನ ಹಾಕಬಾರ್ದು ಅಂತ ಹೇಳಿ ಕಾನೂನ ಮಾಡಿಸ್ಕೊಂಡು ತೊಗೊಂಡ್ಬರ್ತೀರಾ. ಸಾರ್ವಜನಿಕರು ಹೆಂಗಾನ ಸಾಯ್ಲಿ ಅಂದ್ಬಿಟ್ಟು ಸಾರ್ವಜನಿಕರ ಬಸ್ ಒಳಗಡೆನೂ ಕೂಡ ಜಾಹೀರಾತನ್ನ ಹಾಕ್ತೀರಾ, ಸಾರ್ವಜನಿಕರು ಓಡಾಡುವಂಥ ಮೆಟ್ರೋ ಒಳಗಡೆನೂ ಕೂಡ ಜಾಹೀರಾತುಗಳನ್ನ ಹಾಕ್ತೀರಾ, ಸಾರ್ವಜನಿಕರು ಓದುವಂಥ ಶಾಲೆಗಳಲ್ಲೂ ಶಾಲೆ ಮುಂದಿನ ಬಸ್ ಸ್ಟಾಪು ಎಲ್ಲ ಕಡೆನೂ ಕೂಡ ನೀವು ಏನು ಜಾಹೀರಾತು ಹಾಕ್ತಾ ಇದ್ದೀರಲ್ಲ ಇದನ್ನು ಯಾವುದೇ ಕಾರಣಕ್ಕೂ ನಾವು ಸಹಿಸ್ಕೊಳ್ಳೋದಿಲ್ಲ. ಜಾಹೀರಾತನ್ನ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಷ್ಟು ಪ್ರಮಾಣದಲ್ಲಿ ಮಾತ್ರ ಹಾಕಬೇಕು. ಬಸ್ ಮೇಲೆ ಜಾಹೀರಾತು ಇರಬಾರ್ದಾ? ಇರಲಿ, ಎಷ್ಟು % ಇರಬೇಕು? ಬಸ್ನ ಹಿಂದುಗಡೆ ಚಿಕ್ಕದಾಗಿ ಒಂದು 40% ಇದ್ರೆ ಓಕೆ. ಅದನ್ನು ಬಿಟ್ಟು ಇಡೀ ಬಸ್ಸು, ಆ BMTC ಬಸ್ಸು, ರಿಯಲ್ ಎಸ್ಟೇಟ್ ಬಸ್ಸು, ವಿಮಲ್ ಬಸ್ಸು ಒಂದು ಕೂಡ ಗೊತ್ತಾಗೋದಿಲ್ಲ. ಇಷ್ಟರ ಮಟ್ಟಿಗೆ ಯಾರಾದರೂ ಜಾಹೀರಾತನ್ನ ಹಾಕಬೇಕು ಅಂತ ಸರ್ಕಾರದವ್ರು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಒಂದು ಜಾಹೀರಾತುಗಳನ್ನ ಒಡೆದಾಕೋದು ಅಥವಾ ಕಿತ್ತಾಕುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನುವಂತಹ ನೇರ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಬಹುತೇಕ ಮಂದಿ ಜಾಹೀರಾತು ಅಳವಡಿಕೆಗೆ ಇದು ಮಾಡಿರೋದು ತಪ್ಪು, ನಮ್ಮ ನಗರದ ಸೌಂದರ್ಯ ಹಾಳಾಗುತ್ತೆ, ಇದನ್ನು ಸೂಕ್ತವಾಗಿ ಕ್ರಮ ಕೈಗೊಳ್ಳಬೇಕಿತ್ತು ಅನ್ನೋ ಒಪಿನಿಯನನ್ನು ಹೇಳಿದ್ರು. ಯಾಕಂದರೆ ಇನ್ನೇನು ಮುಂಬರುವಂತಹ ದಿನಗಳಲ್ಲಿ GB ಎಲೆಕ್ಷನ್ ಬರುತ್ತೆ. ಈ ಸಂದರ್ಭದಲ್ಲಿ ನಾಮಫಲಕಗಳನ್ನು ಬೇಕಾಬಿಟ್ಟಿಯಾಗಿ ಮರಗಳಲ್ಲಾಗಿರ್ಬೋದು, ವಿದ್ಯುತ್ ಕಂಬಗಳಲ್ಲಾಗಿರ್ಬೋದು, ಸಿಗ್ನಲ್ಗಳ ಬಳಿ ಅಳವಡಿಕೆ ಮಾಡ್ತಾರೆ. ಇದರಿಂದ ಆಕ್ಸಿಡೆಂಟ್ ಆಗುತ್ತೆ, ನಗರದ ಸೌಂದರ್ಯ ಹಾಳಾಗುತ್ತೆ. ಸೊ ಇದರ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದು ಜನಸಾಮಾನ್ಯರ ಆಕ್ರೋಶ ಆಗಿತ್ತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.